ಅಲ್ಲ ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ 2014ರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಕನ್ನಡಪ್ರಭದ ಕ್ವೀನ್ಸ್ ರೋಡ್ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿದೆ. ಈ ಪಕ್ಷ ತಾಯಿ ಇದ್ದಂಗೆ ಅಂತೇಳಿ ನಾವು ಬರೀ ಭಾಷಣಕ್ಕೋಸ್ಕರ ಹೇಳಲ್ಲ. ಅದಕ್ಕೆ ಹೇಳಿದ್ದು ನನಗೆ ಪಕ್ಷ ನಿಜಕ್ಕೂ ನನಗೂ ತಾಯಿನೂ ಹೌದು, ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ, ಪಕ್ಕದಲ್ಲಿರೋರ್ಗೂ ದ್ರೋಹ ಬಗ್ಗೆಲ್ಲ. ಆಮೇಲೆ ಇವತ್ತಿರೋ BJP ಒಳಗಡೆ ಇರುವಂಥವ್ರಲ್ಲಿ ಯಾರು ಕೂಡ ಮೂಲ BJP ಅಂತ ಇರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿರೋದು. ಆದರೆ ನನಗೆ ಬಹಳ ಹಿನ್ನೆಲೆ ಇದೆ. ಹಾಗಾಗಿ ಈಗ ಪ್ಲೀಸ್ ಒಂದೊಂದು ಮಾತು ಹೇಳ್ತೀನಿ. ಈಗ ಒಂದು ಈಗ ಅಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಎಲ್ಲವೂ ಅಪ್ರಸ್ತುತ. ಈಗ 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 ನಮ್ಮ ಅಭ್ಯರ್ಥಿ ಯದುವೀರವರು ನಿಶ್ಚಿತವಾಗಿಯೂ ಅವ್ರನ್ನ ಗೆಲ್ಲಿಸ್ತೀವಿ. ಈಗ ನೋಡಿ ಈಗ ಒಳೆ ಅದು ನಮಗೆ ಒಳೆ ಹಿಟ್ಟು ಹಾಕಬೇಕು ಅಂತಂದ್ರೆ ಅಥವಾ ಒಳೆ ಹಿಟ್ಟು ಹಾಕುವಂತ ಅಗತ್ಯ ನನಗಿಲ್ಲ. ನಾನು ಎಲ್ಲ ನಿಂತರೂ ಗೆಲ್ಲೋ ಶಕ್ತಿ ನನಗೆ ಮೈಸೂರು ಕೊಡಗಿ ಜನ ಕೊಟ್ಟರೆ. ಆದರೆ ನನ್ನನ್ನು ಗೆಲ್ಲಿಸಿ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಈ ಪಕ್ಷದಲ್ಲಿ ನಾನು ಯಾವತ್ತೂ ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಇಂಥ ಉಳಿದದ್ದೆಲ್ಲ ಪ್ರಶ್ನೆಗಳು ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತವಾಗ್ತವೆ. ಮುಗಿಸ್ಬಿಡೋಣ. ಈಗ ನೀವು ನೋಡಿ ಅಂತ ತಿಳ್ಕೊಳ್ಳಿ, ನಾನು 2014ರಲ್ಲಿ ಬಂದಿರ್ಬೋದು ಅಥವಾ 19 ವಿಷಯ ಹೇಳ್ತೀನಿ ಈಗ ನಿಮಗೊಂದು ಹೇಳ್ತೀನಿ ಆಯ್ತು, ವಿಚಾರ ಹೇಳ್ತೀನಿ. ನೋಡಿ ನಾನು 2 ಸರಿನೂ BJP ಕ್ಯಾಂಡಿಡೇಟು, ಆಲ್ ಪಾರ್ಟಿ ವೋಟರ್ಸ್. ಎಲ್ಲ ಪಾರ್ಟಿಯಲ್ಲೂ ಕೂಡ ನನ್ನನ್ನು ಹಿತವನ್ನು ಬಯಸುವಂಥವ್ರು ಇದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕುರುಬ ಸಮಾಜಕ್ಕೆ ಸೇರಿದಂಥವ್ರು ನನಗೆ ಕಾಲ್ ಮಾಡಿ, ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಜೊತೆ ಬನ್ನಿ, ನೀವು ನಿಂತ್ಕೊಳ್ಳಿ ಅಂತಲೂ ಕೂಡ ಹೇಳಿದವ್ರು. ಅಂದರೆ ಹಿತೈಷಿಗಳಿಗೆ ಸಾಮಾನ್ಯ ಜನ. ಯಾಕೆಂದರೆ ಈ ಸ್ಪೀಡ್ ಕಟ್ ಆಗಬಾರ್ದು ಅಂತ ಕೇಳಿದ್ದಿದೆ. ಆದರೆ ಅದು ನೋಡಿ, ಅದು ಬಿಟ್ಬಿಡಿ. ಇವಾಗ ನಾನೀಗ ಹೇಳಿದ್ದಲ್ವಾ, ಈಗ ನಮ್ಮ ಎದುರುಗಡೆ ಇರುವಂಥದ್ದು ಸವಾಲು ಯದುವೀರವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ದೇಶಕ್ಕೆ ಮೋದಿಜಿ ಬೇಕು. ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗೋಕೆ ಕೈ ಎತ್ತಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅದು ನಮ್ಮ ಯದುವೀರವರು. ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗಿನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯಾವ ಆಫರ್ ಇಲ್ಲ ಬಿಡ್ರಿ, ಸುಮ್ಮನೆ.